ಹಾಯ್ ಹಲೋ ನಮಸ್ಕಾರ. ಬನ್ನಿ ನನ್ನ ಆತ್ಮೀಯ ಸ್ಪರ್ಧಾ ಮಿತ್ರರೇ. ಇದು ಬುಕ್ ವರ್ಡ್ ಲರ್ನಿಂಗ್ ಪಾಯಿಂಟ್ನ ನವೋದಯ ತರಬೇತಿ ಸಂಸ್ಥೆಯಾಗಿದೆ. ಇಲ್ಲಿ ಈಗಾಗಲೇ ನಾವು ಮಾತು ಕೊಟ್ಟಂತೆ ಗ್ರಾಮೀಣ ಭಾಗದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನವೋದಯ ತರಬೇತಿಯನ್ನು ಮನೆಯಲ್ಲೇ ಕುಳಿತು ಅವರು ಪಡಿತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿ ಉಚಿತವಾಗಿರ್ತಕ್ಕಂತಹ ಒಂದು ಯೂಟ್ಯೂಬ್ ಚಾನಲ್ ಆಗಿದೆ. ಇದರ ಮೂಲ ಉದ್ದೇಶ ಏನು ಅಂತಂದ್ರೆ, ಎಷ್ಟೋ ಜನ 2 ವರ್ಷ 3 ವರ್ಷ ನವೋದಯ ಟ್ರೈನಿಂಗ್ ಬಿಟ್ಟಿರ್ತಾರೆ ಮಕ್ಕಳನ್ನ. ದೊಡ್ಡ ದೊಡ್ಡ ಶಾಲೆಗಳಿಗೆ ಹೋಗಿ ದೊಡ್ಡ ದೊಡ್ಡ ಫೀ ಕೊಟ್ಟು ಅಲ್ಲಿ ಉದ್ಯೋಗ ಆಗಂಗಿಲ್ಲ, ಇಲ್ಲೇನಾಗ್ತವ ಅಂತೆಲ್ಲ ತಲೆ ಇರ್ತದ. ತೆಗೆದ್ ಬಿಟ್ರಿ, ನಿಮ್ ಜೊತೆಗೆ ಮಾತನಾಡ್ತಾ ಇರೋದು ಮಹಂತೇಶ್ ಕಂಬಾರ್. ಅಂದ್ರ ಇದೊಂದು ಹೆಸರು ವಿಶ್ವಾಸವನ್ನು ಈಗಾಗಲೇ ಸಾಕಷ್ಟು ಗಳಿಸಿತ್ತು, ಮುಂದೆಯೂ ಕೂಡ ಗಳಿಸ್ಬೇಕನ್ನೋ ದೃಷ್ಟಿಯಿಂದ. ಎಲ್ಲರೂ ಬರೀ ದುಡ್ಡು ಕೊಡೋರು ಇರಂಗಿಲ್ಲಲ್ಲ. ಈ ದೃಷ್ಟಿಯಿಂದ ಬಡ ಪ್ರತಿಭಾವಂತ ಮಕ್ಕಳು ಕ್ಯಾಶ್ ಮಾಡ್ತಾರೆ ಇದನ್ನ, ಎಂತದಾದ್ರೂ ಅವರು ಹಿಡಿತಾರ. ಅದರಲ್ಲೂ ಗೌರ್ಮೆಂಟ್ ಸ್ಕೂಲ್ ಓದ್ತಕ್ಕಂಥ ಮಕ್ಕಳಿಗೆ ಯಾವ್ದು ಈಡಾಗಂಗಿಲ್ಲ ಆಕ್ಚುಲಿ ಹೇಳ್ಬೇಕಂದ್ರ. ಹೀಗಾಗಿ ಒಂದು ಹೊಸ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ನಿಮ್ಮ ಮಕ್ಕಳಿಗೆ ತಿಳಿ ಹೇಳಿ ನಾವು ಕೂಡ ಹೇಳ್ತೇವೆ. ಪ್ರತಿ ಹೆಜ್ಜೆ ಕೂಡ, ಪ್ರತಿ ಸೆಕೆಂಡ್ಸ್ ಕೂಡ ಇಂಪಾರ್ಟೆಂಟ್ ಆಗ್ತದೆ. ಆ ಸೆಕೆಂಡ್ಸ್ ಕೂಡ ಕ್ಯಾಚ್ ಮಾಡ್ಕೊಳ್ಳಿ. ಅಗದಿ ನಿಧಾನಕ್ಕ ಒಳ್ಳೆ ಸಿಲೆಬಸ್ ಅದ, ಆ ಸಿಲೆಬಸ್ ಮುಗಿಸ್ಕೊಡ್ತೀವಿ. 1 ಅಥವಾ 2 ಸಾರಿ ರಿಪೀಟ್ ಮಾಡ್ತಕ್ಕಂಥ ಒಂದು ಪ್ರಾಮಿಸ್ ಕೂಡ ಮಾಡ್ತಾ ಇದೀವಿ. ಓಕೆ, ನೇರವಾಗಿ ನಾವು ತರಗತಿನ ಶುರು ಮಾಡೋಣ. ಓಕೆ, ಇಲ್ಲಿ ಈ ನವೋದಯ ತರಬೇತಿಗೆ ಹೋಗ್ತಕ್ಕಂಥ ಅಥವಾ ತರಬೇತಿ ಪಡಿತಕ್ಕಂಥ ಮಕ್ಕಳಿಗೆ ಕೆಲವಷ್ಟು ವಿಚಾರಗಳು ಗೊತ್ತಿರ್ಬೇಕು. ಅದಕ್ಕಿಂತ ಪೂರ್ವದಲ್ಲಿ ಪೇರೆಂಟ್ಸಿಗೆ ಗೊತ್ತಿರ್ಬೇಕು. ಮಕ್ಕಳು ಕಲಿತಾವ, ನೀವು ಚೂರು ಗಮನದಲ್ಲಿ ಇಟ್ಕೋಬೇಕು. ಏನ್ ಪೇರೆಂಟ್ಸ್ ಕಲಿಬೇಕಾಗಿರೋದು ಅಥವಾ ಗುರುತಿಸ್ಬೇಕಾಗಿರೋದು? ವೆರಿ ಸಿಂಪಲ್, ಏನಿಲ್ಲ. ಆ ಪರೀಕ್ಷೆ ಅಥವಾ ಪರೀಕ್ಷಾ ನಮೂನೆ ಹೇಗಿದೆ ಇದರ ಅರ್ಥ ಏನ್ರಿ? ಇಲ್ಲ ಕ್ವಶನ್ ಮಾರ್ಕ್ ಮಾಡಿದೀವಲ್ಲ, ಹೇಗಿದೆ ಇದರ ಅರ್ಥ? ಯಾವ ಭಾಗಕ್ಕೆ ಎಷ್ಟು ಅಂಕಗಳು ಅಥವಾ ಅದಕ್ಕೆ ಎಷ್ಟು ಸಮಯವನ್ನು ನಾವು ಅಂದಾಜಿನ ಪ್ರಕಾರ ಮೀಸಲಿಡ್ಬೇಕು, ಅದೇ ಇಂಪಾರ್ಟೆಂಟ್. OMR ಕೊಟ್ಟಿರ್ತಾರ, OMRನಾಗ ರಬ್ ಮಾಡೋದಾವೆಲ್ಲ ನಾನು ಬರ್ಬರ್ತಾ ಹೇಳ್ತಾ ಹೋಗ್ತೀನಿ. ಬಟ್ ಇವಾಗ ಪ್ಯಾಟರ್ನ್ ಕ್ಯಾಚ್ ಮಾಡೋಣ ಅಷ್ಟೇ. ಅಂದ್ರ ಇಲ್ಲಿ 3 ವಿಭಾಗಗಳಿಂದ ಏನಾಗ್ತತಿ ಅಂತಂದ್ರ ಕೊಡಿರ್ತದ. ಇದು 3 ವಿಭಾಗ ಅದ. ಇದ್ರೊಳಗ ಎಷ್ಟು ವಿಭಾಗ ರೀ? 3 ವಿಭಾಗ ಅದ. ಆ 3 ವಿಭಾಗದೊಳಗ ಕನ್ನಡವೂ ಕೂಡ ಒಂದು ಬಹಳ ಖುಷಿ ವಿಚಾರ. ಮೊದಲನೇದಾಗಿ ಗಣಿತ ಇರ್ತದ. ಈ ಗಣಿತ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ SSC GD ಗದ, ಹೌದಾ? ಆಪ್ಟಿಟ್ಯೂಡ್ ಮ್ಯಾಥಮೆಟಿಕ್ಸ್ ಅಂತ 2 ಕೂಡ ಬರ್ತದ ಅದ್ರೊಳಗ. ಅದು ಅವ್ರು ಕೂಡ ನೀವು ಓದ್ಕೋಬಹುದು. ಗಣಿತ ಇರ್ತದ. ಅದ್ರ ಜೊತೆಗೆ ಭಾಷಾ ಸಾಮರ್ಥ್ಯ ಇರ್ತದ. ಭಾಷಾ ಸಾಮರ್ಥ್ಯ ಅಂದ್ರೆ ಗದ್ಯ ಭಾಗ, ಕನ್ನಡ ವ್ಯಾಕರಣ, ಇವೆಲ್ಲ ಒಳಗೊಂಡಿರ್ತದ. ಜೊತೆಗೆ ಮೆಂಟಲ್ ಎಬಿಲಿಟಿ ಅಥವಾ ಮಾನಸಿಕ ಸಾಮರ್ಥ್ಯ ಅಂತ ಕರಿತೀವಿ ನಾವು. ಮಾನಸಿಕ ಸಾಮರ್ಥ್ಯ ನೋಡ್ರಿ, ಸಾಮರ್ಥ್ಯ ಅಂತ ಕೊಡಕತ್ತ ನೋಡವ. ಆ ಮಗುವಿನ ಸಾಮರ್ಥ್ಯವನ್ನ ಆಧರಿಸಿ ನಾವು ತಯಾರುಗೊಳಿಸ್ತಕ್ಕಂಥದ್ದು ಈ ಸದ್ಯ ನವೋದಯ ಪರೀಕ್ಷೆಗಳಿಗೆ. ಬಿಟ್ರೆ ಸೈನಿಕ ಶಾಲಾ ತರಬೇತಿಗಳಿಗೆ, ಬಿಟ್ರೆ ಅಳಿಕೆ, ಹಾಗೆ ಆಳ್ವಾಸ್, ಇನ್ನು ನಿಮ್ಗೆಲ್ಲ ಗೊತ್ತಿರುವಂಗ ಕಿತ್ತೂರು ಚೆನ್ನಮ್ಮ ವಸತಿ ಶಾಲೆ, ಹೌದಾ? ಮುರಾರ್ಜಿ ಶಾಲೆಗಳು, ಹೌದಾ? ಹೀಗೆ ಆದರ್ಶ ವಿದ್ಯಾಲಯ, ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮ್ ನಾವು ತಯಾರುಗೊಳಿಸ್ತೇವೆ. ಈ ನವೋದಯ ಸಿಲೆಬಸ್ ಅನ್ನ ಯಾರು ಬೇಗನೆ ಕ್ಯಾಚ್ ಮಾಡ್ತಾರಲ್ಲ, ಇಲ್ಲಿ ಕೊಟ್ಟಿರ್ತಕ್ಕಂತಹ ಎಲ್ಲ ಮಾದರಿಯ ಪರೀಕ್ಷೆಗಳಲ್ಲಿ ಪಾಸ್ ಆಗ್ತಕ್ಕಂಥದ್ದು ಶತಸಿದ್ಧ, 100ಕ್ಕೆ 100 ಸತ್ಯ. ಹೀಗಾಗಿ ಈ ಪ್ಯಾಟರ್ನ್ ಗೊತ್ತಿರ್ಬೇಕು ನಮ್ಗೆ, ಈ ಪ್ಯಾಟರ್ನ್ ಗೊತ್ತಿರ್ಬೇಕು. ಗಣಿತದ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಎಷ್ಟು ಇರುತ್ತ ಅಂತಂದ್ರ 20 ಪ್ರಶ್ನೆಗಳು ಇರ್ತಾವ ಗಣಿತಕ್ಕೆ ಸಂಬಂಧಪಟ್ಟಂಗೆ. ಭಾಷಾ ಸಾಮರ್ಥ್ಯಕ್ಕೂ 20 ಪ್ರಶ್ನೆಗಳು ಇರ್ತಾವ. ಬಟ್ ಮಾನಸಿಕ ಸಾಮರ್ಥ್ಯಕ್ಕೆ 40 ಇರ್ತಾವ. ಕೆಲವು ವರ್ಷದ ನಂತರ ಅಥವಾ ಹಿಂದ್ಗಡಿಗೆ ಈ ಪ್ಯಾಟರ್ನ್ ಇರ್ಲಿಲ್ಲ. ಗಣಿತ 25 ಇರ್ತಿತ್ತು, ಭಾಷಾ ಸಾಮರ್ಥ್ಯ 25 ಇರ್ತಿತ್ತು, ಮೆಂಟಲ್ ಎಬಿಲಿಟಿ ಅಥವಾ ಮಾನಸಿಕ ಸಾಮರ್ಥ್ಯ 50 ಇರ್ತಿತ್ತು. ಈಗ ಆ ಮಗುವಿಗೆ ಪ್ರಶ್ನೆಗಳನ್ನ ಬಿಡಿಸುದು ಅಂತ ಬಂದಾಗ ಹೈಯೆಸ್ಟ್ ಟೈಮು ಇವೆರಡಕ್ಕೆ ಹೋಗ್ತಿತ್ತು. ಮಾನಸಿಕ ಸಾಮರ್ಥ್ಯ 10 ವಿಭಾಗ ಅದಾವ, 10 ವಿಭಾಗ ಬೇಕು ಹಾಕ್ತಾರ ಅವ್ರು. 1 ಅಥವಾ 2 ಅಂಕ ಕಳ್ಕೊಳ್ತಿದ್ರು, ಕೆಲಸ ಕಳ್ಕೊಳಂಗಿಲ್ಲ ಸ್ಟೂಡೆಂಟ್ಸ್. ಯಾರು 1 ವರ್ಷ 2 ವರ್ಷ ಟ್ರೈನಿಂಗ್ ತೊಗೊಳ್ತಾರೋ ಕಳ್ಕೊಳಂಗಿಲ್ಲ. ಮತ್ತ ಹಂಗಂತ ಯೂಟ್ಯೂಬ್ ನೋಡ್ಬಿಟ್ರೆ ನೀವು ಇದೇ ವರ್ಷ ನೀವು ರೆಡಿ ಮಾಡ್ತೀವಿ ನಾವು. ಓಕೆ, ಈಗ ಹಂಗಾಗಿಲ್ಲ ನೋಡ್ರಿ. ಗಣಿತ 20 ಪ್ರಶ್ನೆ, ಭಾಷಾ ಸಾಮರ್ಥ್ಯ 20 ಪ್ರಶ್ನೆ, ಮಾನಸಿಕ ಸಾಮರ್ಥ್ಯ 40 ಪ್ರಶ್ನೆ. ಅಂದ್ರೆ ಈ 40 ಪ್ರಶ್ನೆಗಳಿಗೆ ಅವ್ರ ಅಂಕಗಳನ್ನು ಕೊಟ್ಟಿದ್ದು 50 ಅಂಕಗಳು. ಇಲ್ಲಿ 1 ಪಾಯಿಂಟ್ ಸಮಥಿಂಗ್ ಬರ್ತ್ ನೋಡ್ರಿ, 6 ಪಾಯಿಂಟ್ ಏನೋ ಬರ್ತ್ ನೋಡ್ರಿ. ಓಕೆ, ಇನ್ನ ಹಾಗೆ ಗಣಿತಕ್ಕೆ 20 ಪ್ರಶ್ನೆ ಕೊಟ್ಟಂತ ಅಂಕಗಳು 25 ಅಂಕಗಳು. ಓಕೆ, ಭಾಷಾ ಸಾಮರ್ಥ್ಯಕ್ಕೂ 25 ಅಂಕಗಳು ಗೊತ್ತಾಯ್ತು ನೋಡ್ರಿ. ಟೋಟಲ್ ಅಂಕ ಎಷ್ಟಾಯ್ತು? ಮತ್ತೆ 100 ಆಯ್ತು. ಹೌದಾ? ಮಕ್ಕಳಿಗೆ ಬರೆಯಕ್ ಅನ್ನೋ ದೃಷ್ಟಿಯಿಂದ ಮಾಡಿರ್ಬೋದು. ಮತ್ತೆ ಸಮಯವನ್ನು ಕೂಡ ನಾವು ಮೀಸಲು ಮಾಡ್ಬೇಕು ನೋಡ್ರಿ. ಅದನ್ನ ಅಂದಾಜು ಮಾಡ್ಕೋಬೇಕಾಗ್ತದೆ. ಅಂದಾಜು ಸಮಯ ಅಂತ ಕರಿಬೇಕು. ನೀವ್ ಹೇಳಿದಂಗೆ ಯಾಕೆ ಸರ್ ಹಿಂಗ ಆಗುದಿಲ್ಲ ಅನ್ನೋಂಗಿಲ್ಲ, ಮಾಡ್ಲೇಬೇಕು. ಮಸ್ಟ್ ಆ್ಯಂಡ್ ಶುಡ್ ಅಂತ ಕರಿತೇವೆ. 20 ಪ್ರಶ್ನೆ ಐತಲ್ಲ, ಆ 20 ನಿಮಿಷನ ತಗೊಂಡ್ಬಿಡ್ರಿ ಸಾಕು. ನೀವು ಆ ಸ್ಕಿಲ್ ನಾವು ಕೊಡ್ತೀವಿ. ನೀವು ಡೋಂಟ್ ವರಿ. ಅತ್ಯಂತ
ಮೊದಲು ಪ್ರಾಪರ್ ಮೆಥಡ್ ಏನಿದೆ ಆ ಪ್ರಾಪರ್ ಮೆಥಡ್ ಕಲಿಸ್ತೀವಿ. ಬರ್ಬರ್ತಾ ನೀವು ಅದ್ರ ಮೇಲೆ ಪ್ರಭುತ್ವ ಸಾಧಿಸಿದ ಮೇಲೆ ನೀವೇನು ಪ್ರಭುತ್ವ ಸಾಧಿಸ್ತಿರಲ್ಲ, ಸೊ ಅದ್ರ ಮೇಲೆ ಶಾರ್ಟ್ ಟ್ರಿಕ್ಸ್ ಹೇಳ್ತಾ ಹೋಗ್ತೈತಿ. ಅಂದ್ರೆ ಎಕ್ಸಾಮ್ ಸಬ್ಮಿಷನ್ ಬಂದಾಗ ಅವೆಲ್ಲ ನಿಮ್ಗೆ ಕಲಿಸುತ್ತಾ. ಮೊದಲು ಪ್ರಾಪರ್ ಮೆಥಡ್ ಕಲಿಯೋಣ. ಇನ್ನ ಕನ್ನಡ ಗದ್ಯ ಭಾಗ ಕೊಡಬಹುದು, ಇಲ್ಲಿ ವ್ಯಾಕರಣ ಈ 4 ಗದ್ಯ ಭಾಗ ಕೊಟ್ಬಿಡ್ತಾರಲ್ಲ. ಆಕ್ಚುಲಿ 4 ಗದ್ಯ ಭಾಗನು ಕನ್ನಡ ವ್ಯಾಕರಣ ಇಟ್ಟೇ ಬಿಡ್ತಾರೆ ಅಲ್ಲಿ. ಓಕೆ, ಮೊದಲಕ್ಕ ಹಂಗಿರ್ಲಿಲ್ಲ, 2 ಗದ್ಯ ಭಾಗ ಕೊಡ್ತಿದ್ರು 25 ಅಂಕ ಇದ್ದಾಗ. ಇನ್ನು ಉಳಿದ 15 ಅಂಕ ಏನ್ ಮಾಡ್ತಿದ್ರು ಅಂದ್ರೆ ವ್ಯಾಕರಣ ಕೊಡ್ತಿದ್ರು. ಈಸಿ ಮಾಡಿ ಕೊಟ್ರೆ ಈಸಿ ಆಗಿ ತಗೊಳ್ಳೋಣ. ಓಕೆ, ಸೊ ಇದಕ್ಕೆ 20 ನಿಮಿಷ ಕೊಟ್ರಿ ಸಾಕು. ಇನ್ನು ಉಳಿದದ್ದು ಎಷ್ಟು ನೋಡ್ರಿ, ಎಷ್ಟು ಉಳಿತದೆ? 60 ನಿಮಿಷ ಉಳಿತದೆ. ಹೌದಾ? ಈ 60 ನಿಮಿಷ 50 ಪ್ರಶ್ನೆಗಳೇ, ದಟ್ಸ್ ಆಲ್. ಇದು ಮಾನಸಿಕ ಸಾಮರ್ಥ್ಯ. ಒಟ್ಟು ಸಮಯ ನೋಡ್ರಿ ಇಲ್ಲಿ ಎಷ್ಟಾಗ್ತದೆ? 100 ನಿಮಿಷ ಆಗುತ್ತೆ. ಎಷ್ಟಾಗತ್ರಿ? 100 ನಿಮಿಷ ಆಗ್ತದೆ. ಆಕ್ಚುಲಿ ಇರೋದೇ ನಿಮ್ಗೆ ಎಷ್ಟು ಗಂಟೆ ಅಂದ್ರೆ ಅದು 2 ಗಂಟೆ ಇರ್ತದೆ. ಎಷ್ಟು ಗಂಟೆ ಇರ್ತದೆ? 2 ಗಂಟೆಗಳು ಪರೀಕ್ಷೆ. ಅಂದ್ರೆ ಇನ್ನ ಎಷ್ಟು ನಿಮಿಷ ಉಳಿತಿರಾಗ? 20 ನಿಮಿಷ ಉಳಿತು. ಹೌದಾ ಇಲ್ಲೋ? 2 ಗಂಟೆ ಅಂದ್ರೆ 120 ನಿಮಿಷ. ನೀವು ತಗೊಂಡಿದ್ದು 100 ನಿಮಿಷ. ಎಸ್, ಅಲ್ಲಿ ನಾವು ನಿಮ್ಗೆ ಕರೆಕ್ಷನ್ ಮಾಡ್ಕೋಬೇಕು ಅನ್ಸಿದ್ರ ಮತ್ ನೀವು OMR ಶೀಟ್ನಾಗ ಉತ್ತರ ಹಾಕೊಂಡು ಕುಂದ್ರಬೇಡ್ರಿ. ಉತ್ತರ ಗೊತ್ತಾಗಿತ್ತ ಬಡ 4 ಒಳಗೆ ತಿದ್ಕೊಂಡು ಕುಂದ್ರಬೇಡ್ರಿ. ನಿಮ್ಗೆ ಒಂದು ರಫ್ ಕೊಟ್ಟಿರ್ತಾರ, ರಫ್ ಒಳಗೆ ನೀವು ಚೆಕ್ ಮಾಡ್ಕೋತ ಗೊತ್ತಾಗ್ತೈತಿ. ಓಕೆ, ಸೊ ಬಟ್ ಹಿಂಗ ಒಂದು ಟೈಮ್ ಡಿಡಕ್ಷನ್ ಮಾಡ್ಕೋಬೇಕು. ನೀವು ಟೈಮ್ ಮಾಡ್ಕೋಬೇಕು, ಮೆನ್ವಲ್ ಮಾಡ್ಕೋಬೇಕು. ಪೇರೆಂಟ್ಸ್ ನೀವು ಕೂಡ ನಿಮ್ಮ ಮಕ್ಳಿಗೆ ಕೇಳ್ರಿ, ಇದನ್ನ ನೀವು ಕೇಳಲೇಬೇಕ. ಹಂಗ ನವೋದಯ ತರಬೇತಿಗೆ ಬಿಟ್ಟಿವಿ ಅಂತ ನೀವು ಯಾವಾಗಾರ ಭೇಟಿ ಹಾಕಿ ಹೋಗಿರ್ತಿರಲ್ಲ, ನಿಮ್ಗೆ ಏನಾರ ಶಾರ್ಟ್ ಟ್ರಿಕ್ಸ್ ಕಲ್ಸ್ಯಾರ ಅಂತ ಕೇಳ್ರಿ. ನಿಮ್ಗೆ ಗೊತ್ತಿತ್ತೋ ಗೊತ್ತಿಲ್ಲ ಭಗವಂತಕ್ಕೆ ಬಿಟ್ಟಿರದ ಟೈಮ್ ಮುಗಿಸೋದು ಹೇಳ್ಕೊಟ್ರೆ ಅಂತ ಕೇಳ್ರಿ ನೋಡೋಣ. ಮಕ್ಳಿಗೆ ಕಲ್ಸಿರ್ತಾರ ಅಲ್ಲೆಲ್ಲ, ಸೊ ಅದು ಇಂಪಾರ್ಟೆಂಟ್ ಆಗ್ತದೆ. ಓಕೆ, ಸೊ ಅದಕ್ಕೆ ಏನ್ ಮಾಡ್ರಿ ಅಂದ್ರೆ ಈ ಟೈಮ್ ಡಿಡಕ್ಷನ್ ಇಲ್ಲಿ ಇರ್ತಕ್ಕಂಥ ಗಣಿತ ಆಗಿರ್ಬೋದು, ಭಾಷಾ ಸಾಮರ್ಥ್ಯ ಆಗಿರ್ಬೋದು, ಮಾನಸಿಕ ಸಾಮರ್ಥ್ಯ ಆಗಿರ್ಬೋದು. ಆಕ್ಚುಲಿ ಫಸ್ಟ್ ನಿಮಗೆ ಮಾನಸಿಕ ಸಾಮರ್ಥ್ಯ ಕೊಡ್ತಾನೆ ಕ್ವಶನ್ ಪೇಪರ್ನಾಗ. ಸೊ ಆಮೇಲೆ ಗಣಿತ ಇಪ್ಪಸ್ ಅದು ಅಂಕ ಗಣಿತನೇ ಇರ್ತದ. ಬೀಜಗಣಿತ ರೇಖಾಗಣಿತನೂ ಅದಾವ ನೋಡಿ ನನ್ನ ಕ್ವಶನ್ ಎಲ್ಲ ಪ್ಯಾಟರ್ನ್ ಕೂಡ. ಸೊ ಹಾಗೆ ಕೊನೆಯದಾಗಿ ಗಣಿತ ಕನ್ನಡ ಸಂಬಂಧಪಟ್ಟ ಗದ್ಯ ಭಾಗ ಕೊಟ್ಟಿರ್ತಾರೆ. ಈ 3 ವಿಭಾಗಕ್ಕೂ ಸಂಬಂಧಪಟ್ಟಂಗೆ ಸಾಧ್ಯದಷ್ಟು ಕಡಿಮೆ ಸಮಯದೊಳಗೆ ಪ್ರಶ್ನೆಗಳನ್ನ ನೀವು ರೈಸ್ ಮಾಡಿರ್ತಕ್ಕಂಥ ಪ್ರಶ್ನೆಗಳಿಗೆ ಈಸಿಯಾಗಿ ಉತ್ತರ ಕೊಡ್ಬೋದು ಹೋಗ್ಬೋದು. ಇದು ಪ್ರಶ್ನೆ ಪತ್ರಿಕೆ ಸ್ವರೂಪ. ಸೊ ಹಾಗಿದ್ರೆ ಈ ಗಣಿತದೊಳಗೆ ಏನಿರ್ತದ, ಸುಮಾರು ಒಟ್ಟ ಇಲ್ಲ ಅಂತಂದ್ರೂ ಕೂಡ ನಾವು ಶಾರ್ಟ್ ಆಗಿ ಅಧ್ಯಯನ ಮಾಡ್ತೀವಿ ಅಂದ್ರೂ 18 ಅಧ್ಯಾಯಗಳನ್ನ ಕೊಟ್ಟಾನ. 18 ಅಧ್ಯಾಯಗಳನ್ನ ಕೊಟ್ಟಾನ. ಅವು ಯಾವ ನಾವು ಅನಂತರ ತರಗತಿಯಲ್ಲಿ ನೋಡೋಣ. ಇವನ್ನ ನಾವೇನಾದ್ರೂ ಬಿಡಿಸಿ ತಗೊಂಡು ಹೋದ್ವಿ ಅಂದ್ರ 53 ಅಧ್ಯಾಯಗಳು ಆಗ್ತವೆ. 53 ಅಧ್ಯಾಯಗಳು. ಸರ್ ಎಲ್ಲಿಂದ ಎಲ್ಲಿಗೆ ಅಂತಂದ್ರ ನಿಮಗ ಅಂಕಿ ಸಂಖ್ಯೆಯಿಂದ ಪ್ರಾರಂಭಗೊಂಡು ಅಂಕಿ ಸಂಖ್ಯೆಗಳು ಇಲ್ಲಿಂದ ಪ್ರಾರಂಭಗೊಂಡು ಅಂದ್ರೆ ನಾವು ಬಿಡಿ 10, 100, 1000 ಅಂತ ಹಾಕ್ತಿವಲ್ಲ ಕೋಷ್ಟಕ, ದಶಮಾನ ಪದ್ಧತಿಯ ಕೋಷ್ಟಕ, ಅಲ್ಲಿಂದ ಪ್ರಾರಂಭಗೊಂಡು 4 ಅಂಕಿಯ ಸಂಖ್ಯೆಗಳಂತ ಕರಿತೀವಲ್ಲ. ಸೊ ಇಲ್ಲಿಂದ ಶುರು ಮಾಡಿ ನಿಮ್ಗೆ ಏನ್ ಮಾಡ್ತಾರ ಅಂತಂದ್ರ ಕ್ಷೇತ್ರ ಗಣಿತದವರೆಗೂ ತಗೊಂಡ್ ಬರ್ತಾರ. ಗೊತ್ತಿರ್ಲಿ ನಿಮ್ಗೆ ಕ್ಷೇತ್ರ ಗಣಿತ. ಓಕೆ, ಇದ್ರೊಳಗೆ ಕ್ಯಾಲೆಂಡರ್ ಕೂಡ ಐತಿ. ದೊಡ್ಡ ಎಕ್ಸಾಮ್ ಅದಾವ, PSI KS ಎಕ್ಸಾಮ್ ಕೂಡ ಕ್ಯಾಲೆಂಡರ್ ಐತಿ. ಇದರ ದಿಕ್ಕುಗಳ ಪರಿಕಲ್ಪನೆ ಕೂಡ ಕೊಡ್ತಾರ, ಅದು ಕೂಡ ಐತಿ. ಬಹಳ ಸಿಲೆಬಸ್ ಏನ್ ದೊಡ್ಡದಿಲ್ಲ. ನವೋದಯ ಮಕ್ಕಳಿಗೆ ಅಷ್ಟು ಡೆಪ್ತ್ ಆಗಿ ಕೇಳಕ್ಕೆ ಈಸಿ ಇರ್ತದೆ. ಓಕೆ, ಸೊ ಇನ್ನು ಹಾಗೆ ಮಾನಸಿಕ ಸಾಮರ್ಥ್ಯ ಅಂದೆಲ್ಲ ಅದ್ರಾಗ 10 ವಿಭಾಗ ಅದಾವ. ಮಾನಸಿಕ ಸಾಮರ್ಥ್ಯದೊಳಗ ಆ 10 ವಿಭಾಗವನ್ನ ನಮ್ ಸರ್ ಮಾಡ್ತಾರೆ ನಿಮ್ ಕ್ಲಾಸ್, ಡೋಂಟ್ ವರಿ. ಇನ್ನು ಗದ್ಯ ಭಾಗ ಅಂತೀವಲ್ಲ, ಗದ್ಯ ಭಾಗದ ಜೊತೆಗೆ ನಿಮ್ಗೆ ಕನ್ನಡ ವ್ಯಾಕರಣವನ್ನು ಕೂಡ ಹೇಳ್ತಾರೆ. ಓಕೆ, ಸೊ ಇಷ್ಟನ್ನ ನೀವು ಗಮನದಲ್ಲಿ ಇಟ್ಕೊಳ್ರಿ. ನಿಮ್ಗೆ ರೆಗ್ಯುಲರ್ 2 ಅಥವಾ 3 ಕ್ಲಾಸ್ಗಳನ್ನ ಕೊಡ್ತೀವಿ. ಒಂದು ಫಿಕ್ಸ್ ಅದು ಗಣಿತ ಇದ್ದೇ ಇರ್ತದ. ಜೊತೆಗೆ ಮೆಂಟಲ್ ಎಬಿಲಿಟಿ ಅಥವಾ ಮಾನಸಿಕ ಸಾಮರ್ಥ್ಯ ಕೂಡ ನಿತ್ಯ ಇದ್ದೇ ಇರ್ತದ. ಸೊ ವಾರದಲ್ಲಿ 1 ಅಥವಾ 2 ದಿನ ಏನ್ ಮಾಡ್ತೀವಿ ಅಂದ್ರ ಕನ್ನಡ ಗದ್ಯ ಭಾಗಕ್ಕೆ ನಾವು ಟೈಮ್ ಕೊಡ್ತೀವಿ. ಓಕೆ, ಸೊ ಯಾಕಂದ್ರೆ ಇದಷ್ಟು ಇರಂಗಿಲ್ಲ, ಅದನ್ನ ಮಕ್ಕಳಿಗೆ ಓದೋ ಸ್ಕಿಲ್ ಅನ್ನ ಆದರ್ಶಿರ್ತದ. ಓಕೆ, ಸೊ ಇಷ್ಟನ್ನ ನಾವೇನ್ ಮಾಡ್ತೀವಿ ಅಂತಂದ್ರ ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮಕ್ಕಳಿಗೆ ತೋರಿಸ್ಬೋದು. ಓಕೆ, ಡಾಟಾ ಖಾಲಿ ಹಾಕತ್ರೆ ಹಾಕಿಸ್ಬೇಡ್ರಿ, ಮತ್ತ ಹಾಕೊಳ್ರಿ. ನಿಮ್ಮ ಮಕ್ಕಳ ಒಂದು ಪ್ರತಿಭೆಗೆ ನೀವು ಮಾಡ್ತಕ್ಕಂಥದ್ದು ಸಾಕಷ್ಟು ಇರ್ತದೆ, ಅದರೊಳಗೆ ಇದು ಕೂಡ ಒಂದು. ಓಕೆ, ಸೊ ಕ್ಷಣವು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಕ್ಷಣವೂ ಕೂಡ ನೋಡ್ತಾ ಇರಿ ಮಕ್ಕಳ ಜೊತೆಗೆ. ಪೇರೆಂಟ್ಸ್ ಪ್ಲೀಸ್ ನೀವು ಕೂಡ ಇರಿ, ಸರಿಯಾ? ಸೊ ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ, ಸೊ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅನ್ನ ನಾವು ನೇರವಾಗಿ ಆಯಾ ಅಧ್ಯಾಯವಾರು ಏನ್ ತಗೊಂಡ್ ಬರ್ತೀವಿ. ಜೊತೆಗೆ ಅಥವಾ ಇಂದು ಅಥವಾ ನಾಳೆ 2 ದಿನಗಳಲ್ಲಿ ಮಾನಸಿಕ ಸಾಮರ್ಥ್ಯ ಕೂಡ ಇಂಟ್ರೊಡ್ಯೂಸ್ ಆಗ್ತದೆ. ಗದ್ಯ ಭಾಗ ಕೂಡ ಇಂಟ್ರೊಡ್ಯೂಸ್ ಆಗುತ್ತೆ. ಗದ್ಯ ಭಾಗ ಅಂತ ಬಂದಾಗ ಒಂದು ಸೆನ್ಸ್ ಇರ್ಲಿ, ಇಟ್ ಮೀನ್ಸ್ ಏನ್ ತಿಳುವಳಿಕೆ ಇರ್ಲಿ ಅಂತಂದ್ರೆ, ಇಲ್ಲಿಯವರೆಗೂ ಗದ್ಯ ಭಾಗವನ್ನ ಯಾವ ಆಧಾರದ ಮೇಲೆ ಕೇಳೋಣ, ಅದು ಹೇಳಿದ್ದು ದಾರ್ಶನಿಕರ ಮೇಲೆ ಪ್ರಶ್ನೆಗಳು ಅಥವಾ ಗದ್ಯ ಭಾಗನು, ಅಥವಾ ರಾಷ್ಟ್ರೀಯ ನಾಯಕರು ಅಥವಾ ರಾಷ್ಟ್ರೀಯ ವ್ಯಕ್ತಿಗಳ ಮೇಲಿನ ಗದ್ಯ ಭಾಗನು, ಅಥವಾ ವಿಜ್ಞಾನ ವಲಯಕ್ಕೆ ಸಂಬಂಧಪಟ್ಟಂತದ್ದು ಅಥವಾ ಪರಿಸರಕ್ಕೆ ಸಂಬಂಧಪಟ್ಟಂತದ್ದು, ಹೀಗೆ 10 ಹಲವು ಭಾಗಗಳನ್ನು ಆಯ್ಕೆ ಮಾಡ್ತದೆ ಆಯೋಗ.
ಆಯ್ಕೆ ಮಾಡಿ ಅದನ್ನ ಕೊಟ್ಕೊಂತ ಬಂದಿರುತ್ತೆ. ಅದನ್ನ ಈಗಾಗಲೇ ನಾವು ಸ್ಟಡಿ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ, ಯಾವ್ದನ್ನ ಜಾಸ್ತಿ ಒತ್ತು ಕೊಟ್ಟು ಕೇಳಿ ಅಂತ ತಿಳ್ಕೊಂಡು. ಓಕೆ, ಸೊ ಅದನ್ನ ನೋಡೋಣ. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಮೀಟ್ ಆಗ್ತೇನೆ ಗಣಿತ ಅಧ್ಯಾಯಗಳೊಂದಿಗೆ. ಓಕೆ, ತಮಗೆಲ್ಲರಿಗೂ ಮತ್ತೊಮ್ಮೆ ಮುಗಿದ ಬಾಯ್. ದಯವಿಟ್ಟು ಮರಿಬೇಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ನೆಕ್ಸ್ಟ್ ಅಲ್ಲೇ ಬಾಜು ಬರ್ತದೆ ನೋಡ್ರಿ ಸಬ್ಸ್ಕ್ರೈಬ್ ಅಂತೇಳಿ, ಹಾಗೆ ಜೊತೆಗೆ ಥಂಬ್ ಬಟನ್ ಇರ್ತದ, ಥಂಬ್ ಬಟನ್ ಅನ್ನು ಕೂಡ ಒತ್ತಿ. ಸರಿಯಾ? ಓಕೆ, ಸೊ ಇದನ್ನ ಹಾಗೆ ಮುಂದೆ ಕಳಿಸ್ರಿ, ರಾಜ್ಯದ ಮೂಲೆ ಮೂಲೆ ಕೂಡ ಹೋಗ್ಲಿ. ಹೋದಷ್ಟು ಚಲೋ. ಯಾರು ನವೋದಯ ತರಬೇತಿಯನ್ನು ಕಲೀಲಿಕ್ಕೆ ಹೋಗಿಲ್ಲ ಅಥವಾ ಪಡ್ಕೊಳಿಕ್ಕೆ ಹೋಗಿಲ್ಲ, ಸೊ ಅವ್ರಿಗೆ ಏನಾಗ್ತದೆ ಅಂದ್ರೆ ಹೆಲ್ಪ್ ಆಗ್ತದೆ. ಓಕೆ, ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಒನ್ಸ್ ಮೋರ್ ಬಾಯ್.